ರಾಜ್ಯದ ವಿವಿಧ ಭಾಗಗಳಲ್ಲಿರುವ ಬೀದಿ ನಾಯಿಗಳ ಹಾವಳಿ ಶಿಡ್ಲಘಟ್ಟ ನಗರಕ್ಕೂ ಒಕ್ಕರಿಸಿದೆ. ಕ್ರೀಡಾಂಗಣದಲ್ಲಿ ಆಟವಾಡುತ್ತಿದ್ದ 13 ವರ್ಷದ ಬಾಲಕನ ಮೇಲೆ ದಾಳಿ ನಡೆಸಿರುವ ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ. ಬಾಲಕ ಚರಣ್ ಆಟ ಆಡುವುದರಲ್ಲಿ ತಲ್ಲೀನನಾಗಿದ್ದ ವೇಳೆ ಏಕಾಏಕಿ ದಾಳಿ ಮಾಡಿದ ನಾಯಿಗಳ ಹಿಂಡು ಬಾಲಕನ ಕಾಲು, ಕೈ ಮತ್ತು ಬೆನ್ನಿನ ಭಾಗಗಳಲ್ಲಿ ಆಳವಾದ ಗಾಯಗಳನ್ನು ಮಾಡಿವೆ. ಬಾಲಕನ ಕಿರುಚಾಟ ಕೇಳಿ ಸ್ಥಳದಲ್ಲಿದ್ದ ಇತರ ಕ್ರೀಡಾಪಟುಗಳು ಧಾವಿಸಿ ನಾಯಿಗಳನ್ನ ಓಡಿಸಿ ಬಾಲಕನನ್ನ ರಕ್ಷಣೆ ಮಾಡಿದ್ದಾರೆ. ತಕ್ಷಣವೇ ಗಾಯಾಳುವನ್ನ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಗಿದ್ದು, ನಂತರ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಘಟನೆಯ ಮಾಹಿತಿ ತಿಳಿದ ತಕ್ಷಣ ಪೌರಾಯುಕ್ತೆ ಜಿ ಅಮೃತ ಆಸ್ಪತ್ರೆಗೆ ಭೇಟಿ ನೀಡಿ ಬಾಲಕನ ಆರೋಗ್ಯ ವಿಚಾರಿಸಿ ನಂತರ ಮಾತನಾಡಿದ್ದಾರೆ. ನಗರದಲ್ಲಿ ನಿರ್ಬಂಧವಿಲ್ಲದೆ ಹೆಚ್ಚುತ್ತಿರುವ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದು ಅತಿ ಶೀಘ್ರದಲ್ಲೇ ಕ್ರಮ ಜರುಗಿಸಲಾಗುತ್ತದೆ. ಜೊತೆಗೆ ಮಾಂಸಾಹಾರಿ ಅಂಗಡಿಗಳನ್ನು ಒಂದೇ ಪ್ರದೇಶಕ್ಕೆ ಒಗ್ಗೂಡಿಸಲು ಶಾಸಕರ ಜೊತೆ ಚರ್ಚೆ ನಡೆಯಲಿದೆ ಎಂದು ಭರವಸೆ ನೀಡಿದ್ರು. ಇನ್ನು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೊಸದಿಲ್ಲ. ಕಳೆದ ಕೆಲ ತಿಂಗಳಲ್ಲೇ ಅನೇಕರು ಗಾಯಗೊಂಡಿದ್ದು ಒಬ್ಬ ಯುವಕ ಜೀವ ಕಳೆದುಕೊಂಡಿದ್ದಾನೆ. ಆದರೂ ಸಮಸ್ಯೆ ಬಗೆಹರಿಯದೇ ಇರುವುದರಿಂದ ಸಾರ್ವಜನಿಕರಲ್ಲಿ ಭೀತಿ ಹೆಚ್ಚಾಗಿದೆ. ಹೌದು, ಅದು ಹೇಳಿ ಅದು ಆಲ್ರೆಡಿ ನಮ್ಮ ಗಮನಕ್ಕೆ ಬಂದಿದೆ. ನಮಗೆ ಅದನ್ನು ಶಿಫ್ಟ್ ಮಾಡೋದಕ್ಕೆ ನಮ್ಮ ಮುನ್ಸಿಪಲ್ ಲಿಮಿಟ್ಸಲ್ಲಿ ಯಾವುದಾದ್ರೂ ಜಾಗ ಐಡೆಂಟಿಫೈ ಮಾಡಿ ಅದು ಕೌನ್ಸಿಲ್ ಬಾಡಿಯಿಂದ ಅಪ್ರೂವ್ ಆಗಬೇಕು. ಅಪ್ರೂವ್ ಮಾಡಿಕೊಂಡು ಆದಷ್ಟು ಬೇಗ ಅದಕ್ಕೊಂದು ಬೇರೆ ಆಲ್ಟರ್ನೇಟ್ ಜಾಗನ ಬಿಟ್ಕೊಡೋಕ್ಕೆ. ಜನರು ಕೋಪೋದ್ರಿಕ್ತರಾಗಿ ಅಧಿಕಾರಿಗಳು ಮಾತಿನ ಭರವಸೆ ನೀಡುವುದರಲ್ಲೇ ಸೀಮಿತರಾಗಿದ್ದಾರೆ. ಯಾವುದೇ ಸ್ಪಷ್ಟ ಕ್ರಮ ಗೋಚರಿಸುವುದಿಲ್ಲ. ಇದೇ ರೀತಿ ಮುಂದುವರಿದರೆ ಉಗ್ರ ಹೋರಾಟ ನಡೆಸುವುದೇ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸ್ಥಳೀಯರು ನಗರಸಭೆ ನಿರ್ಲಕ್ಷ್ಯ, ನಾಯಿಗಳಿಗೆ ಆಹಾರ ಒದಗಿಸುವ ಮಾಂಸ ಅಂಗಡಿಗಳ ನಿರ್ಬಂಧವಿಲ್ಲದಿರುವುದು ಮತ್ತು ಸಮರ್ಪಕ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮಗಳ ಕೊರತೆ ಪ್ರಮುಖ ಕಾರಣವೆಂದು ಆರೋಪಿಸುತ್ತಿದ್ದಾರೆ. ಈ ಘಟನೆ ಬಳಿಕ ನಗರದಲ್ಲಿ ಭೀತಿ, ಆತಂಕ ಉಂಟಾಗಿದ್ದು ಅಧಿಕಾರಿಗಳ ವಿರುದ್ಧ ನಾಗರಿಕರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಶಿಡ್ಲಘಟ್ಟ ಜೂನಿಯರ್ ಫೀಲ್ಡ್ ಅಲ್ಲಿ ನಾವೆಲ್ಲ ಕ್ರಿಕೆಟ್ ಆಡ್ಕೊಂಡಿದ್ವಿ. ಸುಮಾರು ಒಂದು 4-5 ಗಂಟೆಗೆ ಎಂಟ್ರೆನ್ಸ್ ಗೇಟ್ ಹತ್ರ ಒಂದು 30-40 ನಾಯಿ ಚಿಕ್ಕ ಮಗುಗೆ ಅಟ್ಯಾಕ್ ಮಾಡಿಬಿಟ್ಟು ನಾವೆಲ್ಲ ಅಲ್ಲಿಂದ ಹೈಸ್ಕೂಲ್ ಫೀಲ್ಡಿಂದ ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಇದ್ರಿ. ಅಲ್ಲಿಂದ ಓಡ್ಕೊಂಡ್ಬಂದು ಬ್ಯಾಟ್ ಎಲ್ಲ ತೊಗೊಂಡ್ಬಂದು ಹೊಡೆದ್ರು ಕೂಡ ಬಿಡ್ತಾ ಇಲ್ಲ. ಅದು ಅಟ್ಯಾಕ್ ಮಾಡ್ತಾನೆ ಇತ್ತು. ನಮಗೂ ಅಟ್ಯಾಕ್ ಮಾಡೋಕ್ಕೆ ಬಂದು ಹೆಂಗೋ ಒಂದೆಲ್ಲ ಕಲ್ಲಿಂದ ಹೊಡೆದು ಆ ಮಗು ತೊಗೊಂಡ್ಬಂದು ಅಡ್ಮಿಷನ್ ಮಾಡ್ತಿದ್ದೀವಿ. ಹಾಸ್ಪಿಟಲ್ ಅಡ್ಮಿಷನ್ ಮಾಡಿಸಿದ್ದೀನಿ. ಆ ನಾಯಿ ಎಲ್ಲ ತುಂಬ ಕಾಟ ಕೊಡ್ತಾ ಇರುತ್ತೆ. ಇವಾಗ ಆ ಮಗು ಕಚ್ಚಿದೆ. ಅಡ್ಡೇ ಟೈಮ್ಗೆ ಬೇರೆ ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾ ಇರ್ತಾರೆ. ಚಿಕ್ಕ ಮಕ್ಕಳೆಲ್ಲ ಸಾಯಂಕಾಲ ಹೊತ್ತು 7 ಗಂಟೆ 8 ಗಂಟೆ ಆದಮೇಲೆ ವಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ವಯಸ್ಸಾಗಿರೋರು ತುಂಬ ಪ್ರಾಬ್ಲಮ್ ಆಗ್ತದೆ ನಾಯಿಯಿಂದ. ಏನಾದರೂ ಮಾಡಿ ಆ ಸಮಸ್ಯೆನ ಸ್ವಲ್ಪ ಬಗೆಹರಿಸಬೇಕು. ಎಷ್ಟು ನಾಯಿಗಳಿರುತ್ತೆ? ಗೇಟಲ್ಲೇ ಇರುತ್ತೆ, ಇನ್ನು ಆ ಕಡೆ ಇರುತ್ತೆ? ಗೇಟಲ್ಲಿ ಫೀಲ್ಡಲ್ಲೇ ಮಲ್ಕೊಂಡಿರುತ್ತೆ ಅದು. ಈಗ ವಾಯುವಿಹಾರಕ್ಕೆ ಬರೋ ಅಂಥವ್ರಿಗೆ ಏನು ಹೇಳ್ತೀರಿ? ಈಗ ವಾಕಿಂಗ್ ಬರೋ ಏನಾದರೂ ಹುಷಾರಾಗಿ ಬರೋದು 5 ಗಂಟೆಗೆಲ್ಲ ತಪ್ಪಿ ಒಂದು 6 ಗಂಟೆ ಮೇಲೆ ಬರೋಕ್ಕೆ ಹೋಗ್ಬಾರ್ದು. ಫೀಲ್ಡ್ಗೆ ಬಂದರೆ ಕಷ್ಟ. ಈ ಥರ ಒಬ್ಬರಿಬ್ಬರಿದ್ರೆ ಅಟ್ಯಾಕ್ ಮಾಡಿಬಿಟ್ರೆ ಅಷ್ಟೇ ಪ್ರಾಣನೇ ಹೋಗೋ ಚಾನ್ಸಸ್ ಇರುತ್ತೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.